ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಈ ಥರದ ಕ್ರಿಸ್ಪಿ ಆದಂತಹ ಮತ್ತು ಈ ಥರ ಗರಿ ಆದಂತಹ, ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ? ಸೊ ಈ ಥರದ ಕ್ರಿಸ್ಪಿ ಆದಂತಹ ಕೋಡ್ಬೇಳೆನ ಯಾವ ರೀತಿ ಕಮ್ಮಿ ಸಮಯದಲ್ಲಿ ಮನೆಯಲ್ಲಿ ಮಾಡಬಹುದು ಅಂತ ನೋಡೋಣ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಅದು ಫ್ರೈ ಆಗಿದೆ ಅಥವಾ ಫ್ರೈ ಆಗಿದೆ ಅಂತ. ಸೊ ಈ ಥರದ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಬಹುದು. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಇದಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಡಬೇಕು. ಅದಕ್ಕೆ ನಾವು ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ನಾವು ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆನ ಹಾಕ್ಕೋಬೇಕು. ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತಗೋಬೇಕು. ಅದಾದಮೇಲೆ ಅಕ್ಕಿ ಹಿಟ್ಟನ್ನು 2 ಬೌಲಷ್ಟು ತಗೋಬೇಕು ನಾವು. ಸೊ 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡ್ಬಿಟ್ಟು ಇದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಅಂದರೆ ಹಿಟ್ಟನ್ನು ಬಿಸಿ ಮಾಡಬೇಕು. ಈ ಥರ ಹಿಟ್ಟನ್ನು ಬಿಸಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕೋಡ್ಬೇಳೆ ಕ್ರಿಸ್ಪಿಯಾಗಿ ಬರ್ತವೆ. ಸೊ ನೋಡಿ, ಈ ಥರ ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷಗಳ ಕಾಲ ಹಿಟ್ಟನ್ನು ಬಿಸಿ ಮಾಡಬೇಕು. ಅದೆಲ್ಲ ಬಿಸಿ ಆದಮೇಲೆ ನೆಕ್ಸ್ಟ್ ನಾವು ಮತ್ತೆ ಒಂದು ಚಿಕ್ಕ ಬೌಲನ್ನು ಇಟ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪನ ಕರಗಿಸ್ಬೇಕು. ನೋಡಿ, ಈ ಥರ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಕರಗಿಸ್ಕೋಬೇಕು. ನೀವು ತುಪ್ಪದ ಬದಲಿ ಎಣ್ಣೆನಾದರೂ ಹಾಕ್ಬೋದು ಅಥವಾ ಬೆಣ್ಣೆನಾದರೂ ಯೂಸ್ ಮಾಡ್ಬೋದು. ಸೊ ನೋಡಿ, ಈ ಥರ ತುಪ್ಪನ ಹಾಕ್ಬಿಟ್ಟು ತುಪ್ಪ ಎಲ್ಲ ಫುಲ್ಲು ಕರಗೋ ರೀತಿ ಕರಗಿಸ್ಬೇಕು. ಈ ಥರ ಎಲ್ಲ ನೀಟಾಗಿ ತುಪ್ಪ ಕರಗಿದ ಮೇಲೆ ನೆಕ್ಸ್ಟ್ ಅದನ್ನು ನಾವು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಒಂದು ಮಿಕ್ಸಿ ಜಾರನ್ನು ತಗೋಬೇಕು. ಅದಕ್ಕೆ ನಾವು 1 ಬೌಲಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋಬೇಕು. ನೋಡಿ, ಈ ಒಣ ಕೊಬ್ಬರಿ ತುರಿನ ನಾವು ನೈಸಾಗಿ ಪೌಡರ್ ರೀತಿ ಮಾಡ್ಕೊಬಿಟ್ಟು, ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬರುತ್ತಲ್ಲ, ಆ ಕನ್ಸಿಸ್ಟೆನ್ಸಿ ಬರೋ ರೀತಿ ಈ ಥರ ನಾವು ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಅದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ನಾವು ಏನು ಫ್ರೈ ಮಾಡಿರೋ ಹಿಟ್ಟಿತ್ತಲ್ಲ, ಅಕ್ಕಿ ಹಿಟ್ಟು, ಮೈದಾ ಮತ್ತು ಚಿರೋಟಿ ರವೆ ಹಿಟ್ಟಿತ್ತಲ್ಲ, ಅದನ್ನು ಹಾಕ್ಕೋಬೇಕು. ನೋಡಿ, ಅಷ್ಟು ಹಿಟ್ಟನ್ನು ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅಷ್ಟು ಹಿಟ್ಟನ್ನು ಹಾಕ್ಬಿಟ್ಟು ನೆಕ್ಸ್ಟು ಅದಕ್ಕೆ ನಾವು ಈ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಅದನ್ನು ಕೂಡ ಈ ಮಿಶ್ರಣಕ್ಕೆ ಹಾಕಬೇಕು. ನೋಡಿ, ಈ ಥರ ಪೌಡರ್ ಮಾಡಿಟ್ಕೊಂಡಿರ್ತಕ್ಕಂಥ ಒಣ ಕೊಬ್ಬರಿ ಪುಡಿ ಇದೆಯಲ್ಲ, ಅದನ್ನು ಕೂಡ ಹಾಕಿ ಅದಕ್ಕೆ ನೆಕ್ಸ್ಟು ನಾವು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಅದಾದಮೇಲೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳನ್ನು ಹಾಕಬೇಕು. ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ನೀವು ಬೇಕಾದರೆ 2 ಟೇಬಲ್ ಸ್ಪೂನು ಅಥವಾ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗನ್ನು ಹಾಕಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಆ ಉಪ್ಪಿನಂಶ, ಉಪ್ಪಾಗಿರ್ಬೋದು ಅಥವಾ ಹಿಂಗಾಗಿರ್ಬೋದು, ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ಥರ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಈ ಥರ ಅಷ್ಟು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಅವಾಗಲೇ ಕರಗಿಸಿದ್ವಲ್ಲ ತುಪ್ಪನ, ಆ ತುಪ್ಪನ ಈ ಹಿಟ್ಟಿಗೆ ಹಾಕ್ಕೋಬೇಕು. ನಾವು ಹೇಳ್ದಂಗೆ ತುಪ್ಪದ ಬದಲಿ ನೀವು ಎಣ್ಣೆ ಅಥವಾ ಬೆಣ್ಣೆನ ಕೂಡ ಯೂಸ್ ಮಾಡ್ಬೋದು. ಸೊ ಈ ಥರ ಕರಗಿಸಿಟ್ಟಿರ್ತಕ್ಕಂಥ ತುಪ್ಪನ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದೆಲ್ಲ ನೀಟಾಗಿ ಆ ತುಪ್ಪ ಇದೆಯಲ್ಲ, ತುಪ್ಪ ನೀಟಾಗಿ ಹಿಟ್ಟಿಗೆಲ್ಲ ಹೊಂದ್ಕೋಬೇಕು. ಆ ಥರ ನೀಟಾಗಿ ಕೈಯಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದಕ್ಕೆ ನಾವು ಕಡಲೆ ಹಿಟ್ಟನ್ನು, ಅಂದರೆ ಉರಿಗಡಲೆ ಹಿಟ್ಟನ್ನು ಒಂದು ಅರ್ಧ ಬೌಲಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಪೌಡರ್ ರೀತಿ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಹಾಕೋಬಹುದು. ಸೊ ನಾನಿಲ್ಲಿ ಕಡಲೆನ ಹಾಕಿಲ್ಲ, ಜಸ್ಟ್ ಈಗೇನೆ ಮಾಡ್ತಾ ಇದ್ದೀನಿ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗೇ ಇರುತ್ತೆ. ಸೇಮ್ ನೀವು ಕಡಲೆ ಹಾಕಿದ್ದೀರೋ ಅಥವಾ ಹಾಕಿಲ್ಲ ಅನ್ನೋ ವ್ಯತ್ಯಾಸನೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟು ಇರುತ್ತೆ.
ಸೊ ನೋಡಿ ಈ ಥರ ನಾವು ಮನೆಯಲ್ಲಿ ಈ ಥರ ಕೋಡ್ಬಳೆನ ಮಾಡ್ಕೊಳೋದ್ರಿಂದ ನಮಗೆ ಹೆಲ್ತ್‌ಗೂ ಕೂಡ ತುಂಬ ಒಳ್ಳೆಯದು. ಈ ಥರ ಅದು ಇಡೀ ಹಿಂಗೆ ಕಟ್ಟಿದಾಗ ಅದು ಹಿಟ್ಟು ಒಂದು ಇಡೀ ಥರ ಬರಬೇಕು. ಆ ಥರ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನಾವು ಅದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು. ಅಂದ್ರೆ ನಾವು ತೀರಾ ಮೆತ್ತಗೂ ಇರಬಾರ್ದು ಹಿಟ್ಟು ಅಥವಾ ಗಟ್ಟಿಗೂ ಇರಬಾರ್ದು. ಯಾವಾಗ್ಲೂನು ಸ್ವಲ್ಪ ಸ್ವಲ್ಪ ಇದೇ ಥರ ನೀರನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗೆ ಕಲಿಸ್ಬೇಕು. ನಾವು ಈ ಥರ ಮನೆಯಲ್ಲಿ ತಯಾರಿಸೋದ್ರಿಂದ ಇದನ್ನ ನಾವು ತುಂಬ ದಿನಗಳ ಕಾಲ ಪ್ರಿಸರ್ವೇಟಿವ್ ಆಗಿ ಇಟ್ಕೋಬಹುದು. ಅಂದ್ರೆ ಇದನ್ನ ನಾವು ತುಂಬ ದಿನಗಳ ಕಾಲ ಇಟ್ಕೊಳೋದ್ರಿಂದ ಇದು ನಮಗೆ ಬೇಗ ಕೋಡ್ಬಳೆ ಹಾಳಾಗಲ್ಲ. ಮನೆಯಲ್ಲಿ ಮಾಡೋದ್ರಿಂದ ಹೆಲ್ತ್‌ಗೂ ಕೂಡ ತುಂಬ ಒಳ್ಳೆಯದು. ಆದಷ್ಟು ಈ ಥರ ಕೋಡ್ಬಳೆ ಅಥವಾ ಈ ಥರದ ಏನೇ ಖಾರ ಆಗಿರ್ಬೋದು, ಕೋಡ್ಬಳೆ, ಚಕ್ಲಿ ಆಗಿರ್ಬೋದು, ಈ ಥರದ ರೆಸಿಪಿಗಳನ್ನ ಮಾಡಬೇಕಾದ್ರೆ ನಾವು ಯಾವಾಗಲೂ ಹೊಸ ಎಣ್ಣೆಯನ್ನೇ ಯೂಸ್ ಮಾಡಬೇಕು. ಅಂದರೆ ಫ್ರೈ ಮಾಡದೇ ಇರತಕ್ಕಂತಹ ಹೊಸ ಎಣ್ಣೆಯಲ್ಲೇ ನಾವು ಮಾಡೋದ್ರಿಂದ ನಮಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದ್ರಿಂದ ಅದು ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಒಳ್ಳೆಯ ಕೊಬ್ಬನ್ನು ಒದಗಿಸುತ್ತದೆ. ಸೊ ನೋಡಿ ಈ ಥರ ನೀಟಾಗಿ ನಾವು ಅಷ್ಟು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ ಇದು ಫುಲ್ಲು ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ನಾವು ಆ ಹಿಟ್ಟನ್ನು ಕಲಸಿದ ಮೇಲೆ ನಮ್ಮ ಬೆರಳುಗಳ ಸಹಾಯದಿಂದ ಅದ್ರ ಮೇಲೆ ಪ್ರೆಸ್ ಮಾಡಿದಾಗ ಅದು ನಮಗೆ ಗೊತ್ತಾಗುತ್ತೆ. ಆ ಕನ್ಸಿಸ್ಟೆನ್ಸಿ ನೋಡಿ, ಆ ಬೆರಳಿನ ಫಿಂಗರ್ಸ್ ಇದಾವಲ್ಲ ಅದು ಕರೆಕ್ಟಾಗಿ ಅದ್ರ ಮೇಲೆ ಈ ಥರ ಪ್ರೆಸ್ ಮಾಡಿದಾಗ ಅದು ಗೊತ್ತಾಗುತ್ತೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ಅಷ್ಟು ಹಿಟ್ಟನ್ನು ಕಲಿಸ್ಬಿಟ್ಟು ನಾವು ಸೈಡಿಗೆ ಇಡಬೇಕು, ಎತ್ತಿಡಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರೋ ರೀತಿ ಕಲಿಸ್ಬಿಟ್ಟು ಅದನ್ನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸೈಡಿಗೆ ಇಡಬೇಕು. ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಮೇಲೆ ಇನ್ನೊಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಬೇಕು. ನಾನಿಲ್ಲಿ ಒಂದು 200 ml ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೋಡ್ಬಳೆಗೆ ಹೆಚ್ಚು ಎಣ್ಣೆನ ಇದು ಹೀರ್ಕೊಳಲ್ಲ. ಸೊ ಅದಕ್ಕೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೂ ಸಾಕು. ಸೊ ನೋಡಿ ಕೋಡ್ಬಳೆ ಮುಳುಗುವಷ್ಟು ಎಣ್ಣೆನ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನಾವು ಕಲಸಿರ್ತಕ್ಕಂಥ ಹಿಟ್ಟಿದೆಯಲ್ಲ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ತಗೋಬೇಕು. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ಬಿಟ್ಟು ನೆಕ್ಸ್ಟ್ ಈ ಥರ ರೌಂಡ್ ಶೇಪಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಈ ಥರ ಉದ್ದಬೇಕು. ನೋಡಿ ಈ ಥರ ಉದ್ದಕ್ಕೆ ಉದ್ಬಿಟ್ಟು ಅದನ್ನು ನಾವು ನೀಟಾಗಿ ಕೋಡ್ಬಳೆ ಶೇಪಲ್ಲಿ ಅದನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಅದನ್ನು ನೀಟಾಗಿ ರೌಂಡ್ ಶೇಪ್ಗೆ ನಾವು ಉದ್ದಬೇಕು. ನೋಡಿ ಈ ಥರ ನಾವು ಮಣೆ ಸಹಾಯದಿಂದನಾದರೂ ಆಗಿರ್ಬೋದು ಅಥವಾ ನೀಟಾಗಿ ವಾಶ್ ಮಾಡಿರ್ತಕ್ಕಂಥ ಕಲ್ ಮೇಲಾದರೂ ಆಗ್ಬೋದು. ಈ ಥರ ನೀಟಾಗಿ ಉದ್ಕೊಂಡ್ಬಿಟ್ಟು ಒಂದೊಂದಾಗಿ ಅದು ಒಂದು ಕೋಡ್ಬಳೆ ಅಳತೆ ಪ್ರಮಾಣದಲ್ಲಿ ನಾವು ಇದನ್ನು ಕಟ್ ಮಾಡಿ ರಿಂಗ್ ರೀತಿ ಮಾಡಿಬಿಟ್ಟು ಅದನ್ನು ಜಾಯಿಂಟ್ ಮಾಡಬೇಕು. ನೋಡಿ ನಾವು ಒಂದೇ ಅಳತೆಯಲ್ಲಿ ಇದೇ ಥರ ಎಲ್ಲ ನಾವೆಷ್ಟು ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಲ್ಲ ಅಷ್ಟು ಹಿಟ್ಟನ್ನು ಇದೇ ರೀತಿ ರೌಂಡ್ ಶೇಪಲ್ಲಿ ಉದ್ಬಿಟ್ಟು ನೀಟಾಗಿ ಕೋಡ್ಬಳೆ ರೀತಿ ನಾವು ಅದಕ್ಕೆ ಶೇಪ್ ಕೊಡಬೇಕು. ಸೊ ನೀವು ಇದನ್ನು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಆ ಕನ್ಸಿಸ್ಟೆನ್ಸಿಯಲ್ಲಿ ಈ ರಿಂಗ್ಗಳನ್ನು ಮಾಡ್ಬೋದು. ಅಂದರೆ ದಪ್ಪನಾದರೂ ಮಾಡ್ಕೋಬೋದು ಚಿಕ್ಕ ಚಿಕ್ಕಕ್ಕೆ ಬೇಕ್ರಿಯಲ್ಲಿ ಸಿಗೋ ರೀತಿ, ಅಥವಾ ಈ ಥರ ದೊಡ್ಡಕ್ಕಾದ್ರೂ ಶೇಪನ್ನು ಕೊಡ್ಬೋದು. ಸೊ ನೋಡಿ ಈ ಥರ ನೀಟಾಗಿ ಇದನ್ನು ಉದ್ಕೋಬೇಕು ಫಸ್ಟು. ಅದಾದಮೇಲೆ ನೀಟಾಗಿ ಈ ಥರ ಶೇಪನ್ನು ಕೊಡಬೇಕು. ನಾವೇನು ಹಿಟ್ಟನ್ನು ಕಲಸಿದ್ದೀವೋ ಅಷ್ಟು ಹಿಟ್ಟಿನಿಂದ ನಾವು ಅಷ್ಟು ಕೋಡ್ಬಳೆಗಳನ್ನು ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ನಾವು ಅಷ್ಟು ಹಿಟ್ಟನ್ನು ಒಂದೇ ಸರ್ತಿ ಕೋಡ್ಬಳೆ ಮಾಡಿಬಿಟ್ಟು ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಬೋದು. ಅಥವಾ ನೀವು ಒಂದೊಂದು ಬ್ಯಾಚ್ ರೀತಿ ಆ ಎಣ್ಣೆ ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಾಗುತ್ತಲ್ಲ ಕೋಡ್ಬಳೆನ, ಅಷ್ಟು ಕೋಡ್ಬಳೆಗಳನ್ನು ಮಾಡಿ ಬ್ಯಾಚ್ ವೈಸ್ ಕೂಡ ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಸೊ ನೋಡಿ ನಾನಿಲ್ಲಿ ಏನು ಹಿಟ್ಟನ್ನು ತಗೊಂಡಿದ್ದೀನೋ ಅದನ್ನು ಫಸ್ಟು ಒಂದು ಬ್ಯಾಚಿಗೆ ನೀಟಾಗಿ ನಾನು ಅಷ್ಟು ಕೋಡ್ಬಳೆಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಈ ಥರ ಅಷ್ಟು ಕೋಡ್ಬಳೆಗಳನ್ನು ಒಂದು ಬ್ಯಾಚ್ ಆಗಿ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿ ಕಾದಿರ್ತಕ್ಕಂಥ ಎಣ್ಣೆಗೆ ಒಂದೊಂದೇ ಕೋಡ್ಬಳೆಗಳನ್ನು ತಗೊಂಡ್ಬಿಟ್ಟು ಆ ಎಣ್ಣೆ ಒಳಗೆ ಹಾಕಬೇಕು. ಈ ಎಣ್ಣೆಯಲ್ಲಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡಿರಬಾರ್ದು, ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಆಮೇಲೆ ಎಣ್ಣೆನೂ ಕೂಡ ಅಷ್ಟು ಫುಲ್ಲು ಕಾದಿರಬಾರ್ದು, ಇದು ಸ್ವಲ್ಪ
ಒಂದು ಮೀಡಿಯಮ್ ಆಗಿ ಎಣ್ಣೆ ಬಿಸಿ ಆಗಿರಬೇಕಷ್ಟೆ. ಸೊ ನೋಡಿ ಈ ಥರ ಅದು ಹಾಕಿದ ತಕ್ಷಣ ಅದೆಲ್ಲ ಬಬಲ್ಸು ಬರ್ತಾ ಇದ್ದಾವಲ್ಲ, ಅದೆಲ್ಲ ಕಮ್ಮಿ ಆದಮೇಲೆ ಅದು ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ ನಾನಿವಾಗ ಸ್ಟಾರ್ಟಿಂಗು ಕೋಡ್ಬೇಳೆ ಹಾಕಿದಾಗ ಅದು ಯಾವ ರೀತಿ ಮೇಲೆಲ್ಲ ನೊರೆ ಥರ ಆ ಎಣ್ಣೆ ಅಂಶ ಬರ್ತಾ ಇದೆ ಅಂತ. ಸೊ ಅದೆಲ್ಲ ಫ್ರೈ ಆದಮೇಲೆ ಕೋಡ್ಬೇಳೆ ಅದು ನಮಗೆ ಕಮ್ಮಿ ಆಗುತ್ತೆ. ಸೊ ನಮಗೆ ಅವಾಗ ಅದು ಬೆಂದಿದೆ ಅಂತ ಅರ್ಥ. ಸೊ ಈ ಥರ ನಾವು ಎರಡೂ ಸೈಡಲ್ಲೂ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಯಾವತ್ತೇ ಆಗಲಿ ಕೋಡ್ಬೇಳೆ, ಚಕ್ಲಿ ಈ ಥರದ ರೆಸಿಪಿಗಳನ್ನು ನಾವು ಫುಲ್ಲು ಡಾರ್ಕಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈಯನ್ನು ಮಾಡಬಾರ್ದು. ಯಾಕೆ ಅಂದರೆ ನಾವು ಆ ಥರ ಪ್ರಮಾಣದಲ್ಲಿ ಫ್ರೈ ಮಾಡಿ ತೆಗ್ದಾಗ ಏನಾಗುತ್ತೆ ಅಂದರೆ ಅದು ತುಂಬ ಸಿಹಿಯುತ್ತೆ. ತೆಗೆದ್ಮೇಲೆ ಅದು ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಇನ್ನೂ ಅದು ಮತ್ತೆ ಫ್ರೈ ಬೆಂದಂಗಾಗಿ ಅದಿನ್ನೂ ಸೀದಂಗೆ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಅದು ಇನ್ನೂ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂದಾಗ ನಾವು ಅದನ್ನು ಎಣ್ಣೆಯಿಂದ ತೆಗಿಬೇಕು. ನೋಡಿ ನಾನು ಯಾವ ಅಳತೆಯಲ್ಲಿ ಅದನ್ನು ತೆಗಿಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಅದು ಕರೆಕ್ಟಾಗಿ ನಮಗೆ ಗೊತ್ತಾಗಬೇಕು. ಇನ್ನೆರಡು ನಿಮಿಷ ಬಿಟ್ಟರೆ ಅದು ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗ್ತಾ ಇದೆ ಅಂತ ಅನಿಸಿದಾಗ ಈ ಥರ ನಾವು ತೆಗಿಬೇಕು. ನಾವು ಫುಲ್ಲು ಫ್ರೈ ಆದಮೇಲೆ ತೆಗ್ದಾಗ ಏನಾಗುತ್ತೆ, ಈ ಬಿಸಿ ಅಂಶಕ್ಕೆ ಅದಿನ್ನೂ ಸೀದಂಗೆ ಆಗುತ್ತೆ. ಸೊ ಅದಕ್ಕೆ ಅದೇ ಥರ ನಾವೇನು ಕೋಡ್ಬೇಳೆ ಮಾಡ್ಕೊಂಡಿದ್ದೀವಲ್ಲ ಅಷ್ಟು ಕೋಡ್ಬೇಳೆನೂ ಮತ್ತೆ ನಾವು ಇನ್ನೊಂದು ಬ್ಯಾಚ್ ಹಾಕ್ಬಿಟ್ಟು ಒಂದೆರಡು ನಿಮಿಷಗಳ ಕಾಲ ನೊರೆ ಅಂಶ ಎಲ್ಲ ಕಮ್ಮಿ ಆಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡಬಾರ್ದು. ಅದೆಲ್ಲ ಆದಮೇಲೆ ಮತ್ತೆ ನಾವು ನಿಧಾನಕ್ಕೆ ಎರಡೂ ಸೈಡಲ್ಲೂ ನೀಟಾಗಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎರಡೂ ಸೈಡಲ್ಲೂ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದನ್ನು ನಾವು ಎಣ್ಣೆಯಿಂದ ತೆಗೆದು ನಾವು ಒಂದು ಬೌಲಿಗೆ ಹಾಕಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾದಂತಹ ಕೋಡ್ಬೇಳೆನ ನಾವು ಬೇಕ್ರಿಯಲ್ಲಿ ಸಿಗೋ ಕೋಡ್ಬೇಳೆ ರೀತಿಯ ಟೇಸ್ಟಲ್ಲೇ ನಾವು ಈ ಥರದ ಕೋಡ್ಬೇಳೆನ ಮಾಡಬಹುದು ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ, ಆ ಎಣ್ಣೆನೂ ಕೂಡ ಸ್ವಲ್ಪನೂ ಅದು ಹೀರ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಆ ಕೋಡ್ಬೇಳೆ ಫ್ರೈ ಆಗಿದೆ. ನೋಡಿ ಕೈಯಿಂದ ಈ ಥರ ಮುರಿದಾಗ ಅದೆಷ್ಟು ನೀಟಾಗಿ ಪುಡಿ ಆಗ್ತಾಯಿದೆ ಅಂತ. ಸೊ ನೋಡಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಅದನ್ನು ಮುರಿದ್ರೂ ಕೂಡ ಎಷ್ಟು ನೀಟಾಗಿ ಅದು ಕರೆಕ್ಟಾಗಿ ಪುಡಿ ಆಗವೈತೆ ಅದರಲ್ಲಿ ನಾವು ಫ್ರೈ ಮಾಡಿದ್ದೀವಿ ಅಂತ. ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕೋಡ್ಬೇಳೆ ಬಂದಿದ್ದಾವೆ ಅಂತ. Thank you for watching.